ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರಾ ಅಕಾಡೆಮಿ. ಇವತ್ತಿನ ಚಾಪ್ಟರು ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಇದರಲ್ಲಿ ಮೇನ್ಲಿ 3 ಟಾಪಿಕ್ಸ್ ಇದೆ. ಫಸ್ಟ್ ಟಾಪಿಕ್ಕು ಬೇಸಿಕ್ಸ್ ಆಫ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಸೆಕೆಂಡ್ ಟಾಪಿಕ್ಕು ಫಾರ್ಮುಲಾಸು. ಥರ್ಡ್ ಟಾಪಿಕ್ ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್. ನಾನು ಈ ಚಾಪ್ಟರ್ನ 2 ವಿಡಿಯೋದಲ್ಲಿ ಕವರ್ ಮಾಡ್ತೀನಿ, ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಬೇಸಿಕ್ಸ್ ಆಫ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕವರ್ ಮಾಡ್ತೀನಿ ಮತ್ತು ಫಾರ್ಮುಲಾಸ್ ಕವರ್ ಮಾಡ್ತೀನಿ. ಟೋಟಲಿ 6 ಫಾರ್ಮುಲಾಸ್ ಇದೆ. ಇದೆಲ್ಲನೂ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್ ಏನಿದೆ, ಟೋಟಲಿ 8 ಟೆಕ್ನಿಕ್ಸ್ ಇದೆ. ಇದನ್ನು ನಾನು ಪಾರ್ಟ್ 2 ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಕಾನ್ಸೆಪ್ಟ್ಸ್, ಫಾರ್ಮುಲಾಸು ಮತ್ತು ಟೆಕ್ನಿಕ್ಸು ನಾನು ರೆಫರ್ ಮಾಡಿರೋದು ಈ ಬುಕ್, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು. ನೀವು ಈ ಬುಕ್ನ ರೆಫರ್ ಮಾಡ್ಬೋದು, ಅಥವಾ ನೀವು ಈ ಬುಕ್ಕು ರೆಫರ್ ಮಾಡ್ಬೋದು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್. ಈ 2 ಬುಕ್ದು ಅಮೆಝಾನ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಪರ್ಚೇಸ್ ಮಾಡಬೇಕಂದ್ರೆ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಫಸ್ಟ್ ಟಾಪಿಕ್ ಬೇಸಿಕ್ಸ್ ಆಫ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಇದು ಕಾನ್ಸೆಪ್ಟ್ ಏನಿದೆ ಅಂತ ಅರ್ಥ ಮಾಡ್ಕೋಣ. ಫಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ಲು, ನೀವು ಬೆಂಗಳೂರಿಂದ ಬೀದರ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ಡಿಸ್ಟೆನ್ಸು ಅಪ್ರಾಕ್ಸಿಮೇಟ್ಲಿ ಅಂದಾಜು 700 ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ. ಇದು ಡಿಸ್ಟೆನ್ಸು. ಎಲ್ಲಿಂದ? ಬೆಂಗಳೂರಿಂದ ಬೀದರ್ಗೆ ಇಷ್ಟು ಡಿಸ್ಟೆನ್ಸ್ ಇದೆ ಅಂದ್ಕೊಳ್ಳಿ. ಸೊ ನೀವು ಬೆಂಗಳೂರಿಂದ ಬೀದರ್ಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದಾಗ ನೀವು ಹೇಳೋಕ್ಕಾಗುತ್ತಾ? ಅಂದರೆ ನಿಮಗೆ ಸ್ಪೀಡ್ ಗೊತ್ತಿರಬೇಕು. ನೀವು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಎಷ್ಟು ಟೈಮಲ್ಲಿ ಹೋಗ್ತೀರಾ ಅಂತ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸಾಂಪಲು, ಈಗ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಅಂದರೆ ಬೈ ವಾಕ್ ಹೋಗ್ತಾ ಇದ್ದೀರಾ. ಬೈ ವಾಕ್ ಹೋದರೆ ಮೇ ಬಿ 6 ಡೇಸ್ ಆಗ್ಬೋದು ನಿಮಗೆ. ಅಂದರೆ 6 ದಿವಸ ನಿಮಗೆ ನಡಿಬೇಕಾಗ್ಬೋದು ಬೆಂಗಳೂರಿಂದ ಬೀದರ್ಗೆ ಹೋಗ್ಬೇಕಂದ್ರೆ. ನೀವು ಬೈ ಕಾರಲ್ಲಿ ಹೋದರೆ ನಿಮಗೆ ಮೇ ಬಿ 12 ಅವರ್ಸ್ ಬೇಕಾಗ್ಬೋದು. ಬೈ ಫ್ಲೈಟ್ ಅಂದರೆ ಏರೋಪ್ಲೇನಲ್ಲಿ ಹೋದರೆ ನಿಮಗೆ ಮೇ ಬಿ 1 ಅವರಲ್ಲೇ ನೀವು ರೀಚ್ ಆಗ್ಬೋದು. ಹಾಗಂದರೆ ನಿಮ್ಮದು ಸ್ಪೀಡ್ ಇನ್ಕ್ರೀಸ್ ಆದರೆ ನಿಮ್ಮದು ಟೈಮು ಕಮ್ಮಿ ಆಗುತ್ತಂತ. ಸೊ ನಿಮಗೆ ಡಿಸ್ಟೆನ್ಸ್ ಗೊತ್ತಿದೆ, ನೀವು ಎಷ್ಟು ಟೈಮಲ್ಲಿ ಹೋಗ್ತೀರಾ ಅಂದರೆ ಗೊತ್ತಾಗಬೇಕಂದ್ರೆ ನಿಮಗೆ ಸ್ಪೀಡ್ ಗೊತ್ತಿರಬೇಕು. ಸೊ ಡಿಸ್ಟೆನ್ಸು, ಸ್ಪೀಡು, ಟೈಮು ಇದು 3 ರಿಲೇಟೆಡ್ ಆಗಿರುತ್ತೆ. ನಿಮಗೆ ಸ್ಪೀಡ್ ಅಥವಾ ಟೈಮ್ ಗೊತ್ತಿದ್ರೆ ನೀವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ಬರೀ ಈಗ 3ರಲ್ಲಿ 2 ವ್ಯಾಲ್ಯೂಸ್ ನಿಮಗೆ ಗೊತ್ತಿರಬೇಕು. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸ್ಪೀಡು, ಟೈಮ್ ಗೊತ್ತಿರಬೇಕು. ಇಲ್ಲ ನೀವು ಸ್ಪೀಡ್ ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಸ್ಟೆನ್ಸು ಮತ್ತು ಟೈಮ್ ಗೊತ್ತಿರಬೇಕು. ಇಲ್ಲ ಟೈಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಸ್ಟೆನ್ಸು ಮತ್ತು ಸ್ಪೀಡು ಗೊತ್ತಿರಬೇಕು. ಇದು ಹೇಗೆ ಅಂತ ನಾನು ನೆಕ್ಸ್ಟ್ ಟಾಪಿಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬೇಸಿಕ್ಸು ನೋಡೋಣ. ಸ್ಪೀಡ್ ಮೀನ್ಸ್ ಹೌ ಫಾಸ್ಟ್ ಸಮಥಿಂಗ್ ಮೂವ್ಸ್. ಇಟ್ ಈಸ್ ದ ರೇಟ್ ಎಟ್ ವಿಚ್ ಆನ್ ಆಬ್ಜೆಕ್ಟ್ ಆರ್ ಪರ್ಸನ್ ಕವರ್ಸ್ ಡಿಸ್ಟೆನ್ಸ್. ಅಂದರೆ ಒಂದು ಕಾರು ಅಥವಾ ಒಂದು ಟ್ರೈನು ಎಷ್ಟು ಸ್ಪೀಡಾಗಿ ಡಿಸ್ಟೆನ್ಸ್ನ ಕವರ್ ಮಾಡುತ್ತಾ ಅನ್ನೋದನ್ನ ಅವರು ಸ್ಪೀಡ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್, ಇಫ್ ಎ ಕಾರ್ ಕವರ್ಸ್ 60 ಕಿಲೋಮೀಟರ್ ಇನ್ 1 ಅವರ್, ಸ್ಪೀಡ್ ಈಸ್ 60 km/h ಅಂತ. ಅಂದರೆ ಈ ಕಾರು 1 ಅವರ್ಗೆ 60 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅಂತೆ. ಹಾಗಾಗಿ ಸ್ಪೀಡು ನಾವೇನಂತ ಹೇಳ್ತೀವಿ? 60 km/h ಅಂತ. ಟೈಮ್ ಈಸ್ ದ ಡ್ಯೂರೇಷನ್ ಟೇಕನ್ ಟು ಕವರ್ ಎ ಸರ್ಟನ್ ಡಿಸ್ಟೆನ್ಸ್. ಈಗ ಬೆಂಗಳೂರಿಂದ ಬೀದರ್ಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕಂತ ಅದನ್ನ ನಾವು ಕೇಳಿದಾಗ ಅದನ್ನು ನಾವು ಟೈಮ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ಸೆಕೆಂಡ್ಸ್, ಮಿನಿಟ್ಸ್ ಆರ್ ಅವರ್ಸ್. ಸೊ ನಾವು ಟೈಮ್ನ ಸೆಕೆಂಡ್ಸಲ್ಲೂ ಮೆಜರ್ ಮಾಡ್ಬೋದು, ಮಿನಿಟ್ಸಲ್ಲೂ ಮಾಡ್ಬೋದು, ಮತ್ತು ಅವರ್ಸಲ್ಲೂ ಮೆಜರ್ ಮಾಡ್ಬೋದು. ಎಕ್ಸಾಂಪಲ್, ಇಫ್ ಯು ಟೇಕ್ 2 hours ಟು ವಾಕ್ 10 kilometers, ದ ಟೈಮ್ ಈಸ್ 2 hours. ಅಂದರೆ ನೀವು 10 ಕಿಲೋಮೀಟರ್ ವಾಕ್ ಮಾಡೋಕ್ಕೆ 2 hours ತೊಗೊಂಡಿದ್ದೀರಾ ಅಂದರೆ ಟೈಮ್ ಎಷ್ಟಾಯಿತು? 2 hours ಅಲ್ವಾ? ಅಷ್ಟೇ. ನೆಕ್ಸ್ಟ್, ಡಿಸ್ಟೆನ್ಸ್ ಅಂದರೆ ಏನು? ಡಿಸ್ಟೆನ್ಸ್ ಈಸ್ ಹೌ ಮಚ್ ಗ್ರೌಂಡ್ ಈಸ್ ಕವರ್ಡ್ ಬಿಟ್ವೀನ್ 2 points. ಅಂದರೆ ನೀವು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ರೀಚ್ ಆಗೋಕ್ಕೆ ಎಷ್ಟು ದೂರ ಇದೆ ಅನ್ನೋದನ್ನ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ದ ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ಆರ್ ಎ ಪರ್ಸನ್. ಎಕ್ಸಾಂಪಲ್, ಇಫ್ ಯು ರನ್ ಫ್ರಮ್ ಯುವರ್ ಹೋಮ್ ಟು ಸ್ಕೂಲ್ ಆ್ಯಂಡ್ ದ ಡಿಸ್ಟೆನ್ಸ್ ಈಸ್ 5 kilometers, ದಟ್ಸ್ ಯುವರ್ ಡಿಸ್ಟೆನ್ಸ್. ಸೊ ನಿಮ್ಮ ಮನೆಯಿಂದ ಸ್ಕೂಲ್ಗೆ 5 kilometers ದೂರ ಇದೆ ಅಂದರೆ ದಿಸ್ ಈಸ್ ಡಿಸ್ಟೆನ್ಸ್. ನೆಕ್ಸ್ಟ್ ಟಾಪಿಕ್ಕು
ಫಾರ್ಮುಲಾಸ್. ಇದರಲ್ಲಿ 6 ಫಾರ್ಮುಲಾಸ್ ಇದೆ. ಫಸ್ಟ್ ಫಾರ್ಮುಲಾ ರಿಲೇಷನ್ ಬಿಟ್ವೀನ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ಇಲ್ಲಿ ಫಾರ್ಮುಲಾ ಇದೆ. ಬೇಸಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಇದು ಒಂದೇ ನೆನ್ಪಿಟ್ಕೊಳ್ಳಿ, ನೀವು 3 ನೆನ್ಪಿಟ್ಕೋಬೇಕಂತ ಏನಿಲ್ಲ. ಇದು ಒಂದು ಫಸ್ಟ್ ಒನ್ ಏನಿದೆ, ಡಿಸ್ಟೆನ್ಸ್ ಇಸ್ಕ್ವಲ್ ಟು ಸ್ಪೀಡ್ ಆ್ಯಂಡ್ ಟೈಮ್. ಇದು ಒಂದು ಗೊತ್ತಿದ್ರೆ ನೀವು ಇದು ಎರಡು ನೀವು ಆರಾಮಾಗಿ ನೆನ್ಪಿಟ್ಕೋಬೋದು. ಹೇಗೆ ಅಂದರೆ ಡಿ ಈಕ್ವಲ್ ಟು ಎಸ್ ಇಂಟು ಟಿ. ಡಿ ಅಂದರೆ ಡಿಸ್ಟೆನ್ಸು, ಎಸ್ ಅಂದರೆ ಸ್ಪೀಡು, ಟಿ ಅಂದರೆ ಟೈಮ್. ಓಕೆನಾ? ನಾನು ಶಾರ್ಟ್ ಫಾರ್ಮಲ್ಲಿ ಬರೀತಾ ಇದ್ದೀನಿ. ನಿಮಗೆ ಇಷ್ಟು ನೆನಪಿದ್ರೆ ಸಾಕು. ಇವಾಗ ನೀವು ಇದರಿಂದ ಸ್ಪೀಡ್ ಫೈಂಡ್ ಔಟ್ ಮಾಡಿ ಅಂದರೆ ಸೇಮ್ ಫಾರ್ಮುಲಾ. ಸೊ ಸ್ಪೀಡ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ. ಅಂದರೆ ಈ ಟಿ ಏನಿದೆ ಲೆಫ್ಟ್ ಸೈಡ್ ಹೋಗುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದಾಗ ಏನಾಗುತ್ತೆ, ಡಿ ಬೈ ಟಿ ಆಗುತ್ತೆ. ಓಕೆನಾ? ನೆಕ್ಸ್ಟು ಟೈಮ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರೆ ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಇಷ್ಟೇ. ಇದು ಒಂದು ನೆನಪಿದ್ರೆ ಸಾಕು ನಿಮಗೆ. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದು ಒಂದು ನೆನಪಿ ಇಟ್ಕೊಂಡ್ರೆ ನೀವು ಇದು ಆರಾಮಾಗಿ ಮಾಡ್ಬೋದು. ಸೊ ಅದನ್ನೇ ಅವ್ರಿಗೆ ಕೊಟ್ಟಿದ್ದಾರೆ. ದೀಸ್ 3 ಆರ್ ಕನೆಕ್ಟೆಡ್. ಇಫ್ ಯು ನೋ ಎನಿ 2 ವ್ಯಾಲ್ಯೂಸ್ ಯು ಕ್ಯಾನ್ ಫೈಂಡ್ ದ ಥರ್ಡ್ ಈಸಿಲಿ. ನಾನು ಅವಾಗಲೇ ಹೇಳ್ದಂಗೆ ಯಾವುದಾದ್ರೂ 2 ವ್ಯಾಲ್ಯೂಸ್ ಗೊತ್ತಿದ್ರೆ ನಿಮಗೆ ಮೂರನೇದು ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಸ್ಪೀಡು ಮತ್ತು ಟೈಮ್ ಗೊತ್ತಿದ್ರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ಡಿಸ್ಟೆನ್ಸು ಟೈಮ್ ಗೊತ್ತಿದ್ರೆ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೋದು. ಡಿಸ್ಟೆನ್ಸು ಸ್ಪೀಡ್ ಗೊತ್ತಿದ್ರೆ ಟೈಮ್ ಫೈಂಡ್ ಔಟ್ ಮಾಡ್ಬೋದು. ಒಂದು ನೋಟ್ ಕೊಟ್ಟಿದ್ದಾರೆ. ಆಲ್ವೇಸ್ ಮೇಕ್ ಶ್ಯೂರ್ ಯೂನಿಟ್ಸ್ ಆರ್ ದ ಸೇಮ್. ಅಂದರೆ ಇಫ್ ಡಿಸ್ಟೆನ್ಸ್ ಈಸ್ ಇನ್ ಕಿಲೋಮೀಟರ್, ಟೈಮ್ ಶುಡ್ ಬಿ ಇನ್ ಅವರ್ಸ್. ಸೊ ನಿಮ್ಮದು ಡಿಸ್ಟೆನ್ಸು ಕಿಲೋಮೀಟ್ರಲ್ಲಿ ಇದ್ದರೆ ನಿಮ್ಮದು ಟೈಮು ಅವರ್ಸಲ್ಲಿ ಇರಬೇಕು. ಡಿಸ್ಟೆನ್ಸು ಮೀಟ್ರಲ್ಲಿದ್ದು ಟೈಮ್ ಅವರಲ್ಲಿ ಇದ್ದರೆ ಅದು ತಪ್ಪಾಗುತ್ತೆ. ಸೊ ನಿಮ್ಮದು ಡಿಸ್ಟೆನ್ಸು ಮತ್ತು ಟೈಮು ಯಾವಾಗಲೂ ಸೇಮ್ ಯೂನಿಟ್ಸಲ್ಲಿ ಇರಬೇಕು. ಎಕ್ಸಾಂಪಲ್ ನೋಡೋಣ. ಎ ಕಾರ್ ಟ್ರಾವೆಲ್ಸ್ 150 ಕಿಲೋಮೀಟರ್ ಇನ್ 3 hours. ಫೈಂಡ್ ಇಟ್ಸ್ ಸ್ಪೀಡ್. ನಮ್ಮ ಫಾರ್ಮುಲಾ ಏನಿದೆ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಏನು ಕೊಟ್ಟಿದ್ದಾರೆ, ಕಾರ್ ಟ್ರಾವೆಲ್ಸ್ 150 ಕಿಲೋಮೀಟರ್ ಇನ್ 3 hours. ಇದೇನು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಸ್ಪೀಡ್. ಫಾರ್ಮುಲಾ ಏನಾಗುತ್ತೆ, ಸ್ಪೀಡ್ ಈಕ್ವಲ್ ಟು ಡಿ ಬೈ ಟಿ. ಸೊ 150 ಡಿವೈಡೆಡ್ ಬೈ 3. 3 1 3 5 15. ಸೊ ನಿಮ್ಮದು ಸ್ಪೀಡ್ ಎಷ್ಟಾಯಿತು, 50 ಕಿಲೋಮೀಟರ್ ಪರ್ ಅವರ್. ಇದು ಯೂನಿಟ್ ನೆನ್ಪಿಟ್ಕೋಬೇಕು ನೀವು ಯಾವಾಗಲೂ. ಸ್ಪೀಡ್ ಅಂತ ಬಂದಾಗ ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ಸ್ ಪರ್ ಸೆಕೆಂಡ್, ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಹೇಗೆ ಅಂತ. ಸೊ ಇದು ಯೂನಿಟ್ಸ್ ಗೊತ್ತಿರ್ಬೇಕು ನಿಮಗೆ. ಇನ್ನೂ ಎಕ್ಸಾಂಪಲ್ಸ್ ನೋಡೋಣ. ಎ ಕಾರ್ ಕವರ್ಸ್ 125 ಕಿಲೋಮೀಟರ್ ಇನ್ 5 hours. ಸೇಮ್ ನೀವು ಇದನ್ನು ಇಲ್ಲೇನಿದೆ, ಡಿಸ್ಟೆನ್ಸ್ ಇದೆ, ಟೈಮ್ ಇದೆ. ನಮಗೆ ಮತ್ತೆ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಎಸ್ ಈಕ್ವಲ್ ಟು ಡಿ ಬೈ ಟಿ. ಡಿಸ್ಟೆನ್ಸ್ ಎಷ್ಟಿದೆ, 125, ಟೈಮು 5. 5 2 5 5. ಸೊ ಸ್ಪೀಡು 25 ಕಿಲೋಮೀಟರ್ ಪರ್ ಅವರ್. ಎ ಟ್ರೈನ್ ಕವರ್ಸ್ 200 ಕಿಲೋಮೀಟರ್ ವಿತ್ ಎ ಸ್ಪೀಡ್ ಆಫ್ 10 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಡಿಸ್ಟೆನ್ಸು ಮತ್ತು ಸ್ಪೀಡ್ ಕೊಟ್ಟಿದ್ದಾರೆ, ನಾವು ಟೈಮ್ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಏನಾಗುತ್ತೆ, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ, 200 ಡಿವೈಡೆಡ್ ಬೈ ಸ್ಪೀಡು 10. ಸೊ 0 0 ಆಯಿತು. ಸೊ 20 hours. ಟೈಮು 20 hours ಬೇಕಾಗುತ್ತೆ. ಇಲ್ಲಿದೆ ನೋಡಿ. ಇನ್ನೊಂದು ಎಕ್ಸಾಂಪಲು. ಎ ಬೈಕ್ ಕ್ರಾಸಸ್ ಎ ಬ್ರಿಡ್ಜ್ ಎಟ್ 55 ಕಿಲೋಮೀಟರ್ ಪರ್ ಅವರ್ ಟೇಕಿಂಗ್ 2 hours. ಇದೇನು ಸ್ಪೀಡ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಡಿಸ್ಟೆನ್ಸ್. ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟಿದೆ, 55 ಕಿಲೋಮೀಟರ್ ಪರ್ ಅವರ್, ಟೈಮು 2 ಇದೆ. ಸೊ ಇದೇನಾಗುತ್ತೆ, 110. ಡಿಸ್ಟೆನ್ಸು ಕಿಲೋಮೀಟರಲ್ಲಿ ಮೆನ್ಷನ್ ಮಾಡಬೇಕು. ಸೊ 110 ಕಿಲೋಮೀಟರ್. ನೆಕ್ಸ್ಟು ಕನ್ವರ್ಷನ್ ಆಫ್ ಸ್ಪೀಡ್ ಯೂನಿಟ್ಸ್. ಇದು ನಮಗೆ ಗೊತ್ತಿರಬೇಕು. ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಹೇಗೆ ಕನ್ವರ್ಟ್ ಮಾಡಬೇಕಂತ. ಇದು ಯಾಕೆ ಅಂದರೆ ನಿಮ್ಮದು ಈಗ ಡಿಸ್ಟೆನ್ಸು ಕಿಲೋಮೀಟ್ರಲ್ಲಿದ್ದು ಟೈಮು ಸೆಕೆಂಡ್ಸಲ್ಲಿ ಇದ್ದರೆ ನಾವು ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಬರೆಯೋಕ್ಕಾಗಲ್ಲ.
ಅಥವಾ ನಿಮಗೆ ನೀವೆಲ್ಲ ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಕಿಲೋಮೀಟರ್ ಪರ್ ಅವರಲ್ಲಿ ನಿಮಗೆ ವ್ಯಾಲ್ಯೂ ಬಂದಿರುತ್ತೆ. ಬಟ್ ನಿಮಗೆ ಆಪ್ಷನಲ್ಲಿ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟರೆ ಅವಾಗ ನೀವು ಕನ್ವರ್ಷನ್ ಗೊತ್ತಿರ್ಬೇಕು ನಿಮಗೆ. ಸೊ ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು, ಮತ್ತು ರಿವರ್ಸ್ ಮೀಟರ್ಸ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ಗೆ ಹೇಗೆ ಕನ್ವರ್ಟ್ ಮಾಡಬೇಕಂತ ಇಲ್ಲಿ ಹೇಳಿದ್ದಾರೆ. ಸೊ ಕನ್ವರ್ಟ್ ಮಾಡೋಕ್ಕೆ ಏನು ಬೇಕು ನಿಮಗೆ, ಸ್ಪೀಡ್ ಇನ್ ಮೀಟರ್ಸ್ ಪರ್ ಸೆಕೆಂಡ್. ಈಗ ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡ್ಗೆ ಹೇಗೆ ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಏನಿಲ್ಲ, 5/18 ಅಂತ ನೀವು ಮಲ್ಟಿಪ್ಲೈ ಮಾಡಬೇಕು. ಕೊಟ್ಟಿರೋ ಈ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಏನಿದೆ ಅದಕ್ಕೆ 5/18 ಅಂತ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸ್ಪೀಡ್ ಇನ್ ಮೀಟರ್ಸ್ ಪರ್ ಸೆಕೆಂಡ್ ಸಿಗುತ್ತೆ. ಅದೇ ಥರ ನೀವು ಮೀಟರ್ಸ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ನಿಮಗೆ ಮೀಟರ್ಸ್ ಪರ್ ಸೆಕೆಂಡಲ್ಲಿ ಸ್ಪೀಡ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು 18/5 ಮಲ್ಟಿಪ್ಲೈ ಮಾಡಿ, ಅವಾಗ ನಿಮಗೆ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಸಿಗುತ್ತೆ. ಇದು 5/18 ಮತ್ತು 18/5 ಹೇಗೆ ಬಂತು ಅಂತ ಇಲ್ಲಿ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 1 ಕಿಲೋಮೀಟರ್ ಈಕ್ವಲ್ ಟು ಎಷ್ಟು, 1000 ಮೀಟರ್ಸ್ ಅಲ್ವಾ. ಸೊ 1 ಅವರ್ ಈಕ್ವಲ್ ಟು 3600 ಸೆಕೆಂಡ್ಸ್. 1 ಅವರಲ್ಲಿ ಎಷ್ಟು ಮಿನಿಟ್ಸ್ ಇರುತ್ತೆ, 60 ಮಿನಿಟ್ಸ್ ಅಲ್ವಾ. ಸೊ 60 ಮಿನಿಟ್ಸಲ್ಲಿ ಟೋಟಲ್ ಎಷ್ಟು ಸೆಕೆಂಡ್ಸ್ ಇರುತ್ತೆ, 3600 ಸೆಕೆಂಡ್ಸ್. ಸೊ ಅವರು 1 ಅವರ್ನ ಸೆಕೆಂಡ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 1 ಕಿಲೋಮೀಟರ್ನ 1000 ಮೀಟರ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 1000 ಡಿವೈಡೆಡ್ ಬೈ 3600 ಮಾಡಿದರೆ ನಿಮಗೆ 5/18 ಬರುತ್ತೆ. ಸೊ ಅದೇ ಥರ ನೀವು 3600 ಡಿವೈಡೆಡ್ ಬೈ ರಿವರ್ಸ್, ಅದೇ 3600 ಟೈಮ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಮಾಡಿದ್ರೆ ನಿಮಗೆ 18/5 ಬರುತ್ತೆ. ಸೊ ಇದು ಇಲ್ಲಿ ಹೇಗೆ ಬಂತು ಅಂತ, ಈ ವ್ಯಾಲ್ಯೂಸ್ ಹೇಗೆ ಬಂದಿದೆ ಅಂತ ಇಲ್ಲಿ ತೋರಿಸಿದ್ದಾರೆ. ನಿಮಗೆ ಒಂದು ಇಲ್ಲಿ ಟ್ರಿಕ್ ಹೇಳ್ಕೊಟ್ಟಿದ್ದಾರೆ. ನಿಮಗೆ ಹೇಗೆ 5/18 ಯಾವಾಗ ಮಲ್ಟಿಪ್ಲೈ ಮಾಡಬೇಕು, 18/5 ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಕನ್ಫ್ಯೂಸ್ ಆಗ್ಬೋದು. ಯಾವಾಗಲೂ ನೀವು ಇಲ್ಲೇನು ಕೊಟ್ಟಿದ್ದಾರೆ, ಇಫ್ ಆರ್ ಕನ್ವರ್ಟಿಂಗ್ ಫ್ರಮ್ ಬಿಗ್ಗರ್ ಯೂನಿಟ್ಸ್ ಟು ಸ್ಮಾಲರ್ ಯೂನಿಟ್ಸ್ ಮಲ್ಟಿಪ್ಲೈ ಬೈ 5/18. ಈಗ 5/18 ಮತ್ತು ನಿಮಗೆ 18/5 ಎರಡೇ ಇರೋದು. ನೀವು ಯಾವಾಗಲೂ ಬಿಗ್ಗರ್ ಯೂನಿಟ್ಸ್ ಇಂದ ಸ್ಮಾಲರ್ ಯೂನಿಟ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ರೆ, ಅಂದರೆ ಕಿಲೋಮೀಟರ್ ಪರ್ ಅವರಿಂದ ಮೀಟರ್ಸ್ ಪರ್ ಸೆಕೆಂಡ್ಗೆ ನೀವು ಕನ್ವರ್ಟ್ ಮಾಡ್ತಾ ಇದ್ರೆ 5/18ನ ಮಲ್ಟಿಪ್ಲೈ ಮಾಡಿ. ಹೇಗೆ ನೆನ್ಪಿಟ್ಕೋಬೇಕಂದ್ರೆ 5 ಚಿಕ್ಕದಲ್ವಾ, ಬಿಗರ್ ಟು ಸ್ಮಾಲರ್ ಕಡೆ ಹೋಗ್ತಾ ಇದೀವಿ. ಸೊ 5 ಚಿಕ್ಕದು, ಈ ಥರ ನೆನ್ಪಿಟ್ಕೊಳ್ಳಿ. ಅದೇ ಥರ ಸ್ಮಾಲರ್ ಯೂನಿಟ್ಸ್ ಟು ಬಿಗ್ಗರ್ ಯೂನಿಟ್ಸ್ಗೆ ಹೋಗ್ತಾ ಇದ್ರೆ ಬಿಗ್ಗರ್ ನಮಗೆ 18 ಬಿಗ್ಗರ್ ಅಲ್ವಾ. ಸೊ 18/5 ಈ ಥರ ನೆನ್ಪಿಟ್ಕೋಬೇಕು. ಇದರಲ್ಲಿ ಏನು ಮಾಡ್ತಾ ಇದೀವಿ ನಾವು, ಸ್ಮಾಲರ್ ಯೂನಿಟ್ಸಿಂದ ಬಿಗ್ಗರ್ ಯೂನಿಟ್ಸ್ ಅಂದರೆ ಮೀಟರ್ಸ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ಗೆ ಹೋಗ್ತಾ ಇದೀವಿ. ಇಲ್ಲೂ ಅದೇ ಕೊಟ್ಟಿದ್ದಾರೆ, ಬಿಗ್ ಟು ಸ್ಮಾಲ್ಗೆ 5/18, ಸ್ಮಾಲ್ ಟು ಬಿಗ್ 18/5. ಇದು ಒಂದು ಟೇಬಲ್ ಥರ ಮೆನ್ಷನ್ ಮಾಡಿದ್ದಾರೆ. ಇದು ನಾನು ಪದೇ ಪದೇ ಯಾಕೆ ತೋರಿಸ್ತಾ ಇದ್ದೇನೆ ಅಂದರೆ ನಿಮಗೆ ಕನ್ವರ್ಷನ್ ಗೊತ್ತಿರಬೇಕು. ಇದು ಕನ್ವರ್ಷನ್ ಗೊತ್ತಿಲ್ಲ ಅಂದರೆ ನಿಮ್ಮದು ಆನ್ಸರು 100% ತಪ್ಪಾಗುತ್ತೆ. ನಿಮಗೆ ಯೂನಿಟ್ಸ್ ಗೊತ್ತಿರಬೇಕು. ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿದ್ದಾರಾ ಅಥವಾ ಮೀಟರ್ಸ್ ಪರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರಾ. ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ಸ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಕ್ಕೆ ಹೇಳಿದರೆ ನಿಮಗೆ ಯಾವ ಥರ ಮಾಡಬೇಕಂತ ಗೊತ್ತಿರಬೇಕು. ಸೊ ಇದು ಸಿಂಪಲ್ ಟೇಬಲ್. ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ಗೆ 5/18, ಮೀಟರ್ಸ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ಗೆ 18/5. ಎಕ್ಸಾಂಪಲ್ ನೋಡಿ, ಕನ್ವರ್ಟ್ 54 ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ಸ್ ಪರ್ ಸೆಕೆಂಡ್. ನಾವೇನು ಮಾಡ್ತಾ ಇದ್ದೀವಿ, ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ಸ್ ಪರ್ ಸೆಕೆಂಡ್ ಬಿಗರ್ ಟು ಸ್ಮಾಲ್ ಹೋಗ್ತಾ ಇದೀವಿ ತಾನೆ. ಕಿಲೋಮೀಟರ್ ದೊಡ್ಡದು ತಾನೆ, ಕಿಲೋಮೀಟರಿಂದ ನಾವು ಮೀಟರ್ಗೆ ಹೋಗ್ತಾ ಇದೀವಿ, ಅವರ್ ಟು ಸೆಕೆಂಡ್ಗೆ ಹೋಗ್ತಾ ಇದೀವಿ. ಸೊ ನಾವು 54ಗೆ ಏನು ಮಲ್ಟಿಪ್ಲೈ ಮಾಡಬೇಕು, 5/18, ಯಾಕಂದರೆ ನಾವು ಬಿಗ್ ಟು ಸ್ಮಾಲ್ ಹೋಗ್ತಾ ಇದೀವಿ. ಸೊ ಇದು 18 3s 54, 5 3s 15. ಇದೇನಾಯಿತು, 15 ಮೀಟರ್ಸ್ ಪರ್ ಸೆಕೆಂಡ್. ಇದು ಕನ್ವರ್ಷನ್ ಇಷ್ಟೇ. ಇನ್ನೊಂದು ಎಕ್ಸಾಂಪಲ್ಲು, ಇಲ್ಲಿ 10 ಮೀಟರ್ಸ್ ಪರ್ ಸೆಕೆಂಡ್ ಟು 10 ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಸ್ಮಾಲ್ ಟು ಬಿಗ್ ಹೋಗ್ತಾ ಇದ್ದೀವಿ. 10ಗೆ ನಾವು ಏನು ಮಲ್ಟಿಪ್ಲೈ ಮಾಡಬೇಕು, 18/5. 5 1s 5 2s 10, 18 2s 36. ಇದು ಏನಾಯಿತು, ಕಿಲೋಮೀಟರ್ ಪರ್ ಅವರ್. ಇದು ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು.
ಆನ್ಸರ್ ಅದೇ 36 km/h. ನೆಕ್ಸ್ಟ್ ಟಾಪಿಕ್ ಡಿಸ್ಟೆನ್ಸ್ ಟೈಮ್ ರಿಲೇಷನ್ ವೆನ್ ಸ್ಪೀಡ್ ಈಸ್ ಕಾನ್ಸ್ಟೆಂಟ್. ಈ ಕಾನ್ಸೆಪ್ಟ್ ಏನಿದೆ, ವೆನ್ ಸ್ಪೀಡ್ ಈಸ್ ಕಾನ್ಸ್ಟೆಂಟ್ ದ ಡಿಸ್ಟೆನ್ಸ್ ಕವರ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಅಂದರೆ ನೀವು ಒಂದೇ ಸೇಮ್ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, ಆವಾಗ ನಿಮಗೆ ಜಾಸ್ತಿ ಟೈಮ್ ಸಿಕ್ಕರೆ ಇಫ್ ಟೈಮ್ ಇನ್ಕ್ರೀಸಸ್ ಅಂದರೆ ನಿಮಗೆ ಜಾಸ್ತಿ ಟೈಮ್ ಸಿಕ್ಕಿದೆ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನೀವು ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡ್ಬೋದಲ್ವಾ. ಸೊ ಡಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಇವಾಗ ನೀವು ಕಮ್ಮಿ ಟೈಮ್ ಸಿಕ್ಕಿದೆ, ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, ಒಂದು 60 km/h ಪರ್ ಅವರಲ್ಲಿ ಹೋಗ್ತಾ ಇದ್ದೀರಾ ನೀವು, ಅಂದರೆ ನಿಮಗೆ ಕಮ್ಮಿ ಸಮಯ ಸಿಕ್ಕರೆ ನಿಮಗೆ ಡಿಸ್ಟೆನ್ಸ್ ಕವರ್ ಮಾಡೋದು ಕಮ್ಮಿ ಆಗುತ್ತೆ. ನಿಮಗೆ ಇಲ್ಲೊಂದು ಡಿಸ್ಟೆನ್ಸ್ ಟೈಮ್ ರಿಲೇಷನ್ದು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇದು ಹೇಗೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ತೋರಿಸ್ತೀನಿ. ಈ ಫಾರ್ಮುಲಾ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮ್ಮದು ಸ್ಪೀಡ್ ಕಾನ್ಸ್ಟೆಂಟ್ ಆಗಿದ್ದರೆ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ನಿಮ್ಮದು ಸ್ಪೀಡ್ ವೇರಿ ಆಗ್ತಿದ್ರೆ ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸ್ಪೀಡ್ ಕಾನ್ಸ್ಟೆಂಟ್ ಇದ್ದರೆ ನೀವು ಈ ಫಾರ್ಮುಲಾ ಯೂಸ್ ಮಾಡಿ. d1/t1 = d2/t2. d1 ಅಂದರೆ ಡಿಸ್ಟೆನ್ಸ್ ಕವರ್ಡ್ ಇನ್ ಟೈಮ್ t1, d2 ಡಿಸ್ಟೆನ್ಸ್ ಕವರ್ಡ್ ಇನ್ ಟೈಮ್ t2. Example, suppose a person walks 6 km in 2 hours. How much distance he will cover in 5 hours at the same speed? ಈ ಫಾರ್ಮುಲಾ ಮುಂಚೆ ನಾನು ನಾರ್ಮಲ್ಸ್ ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಪರ್ಸನ್ ವಾಕ್ಸ್ 6 km in 2 hours ಅಲ್ವಾ. ನಮ್ಮದು ಫಾರ್ಮುಲಾ ಏನಿದೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದೇನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ಅಲ್ವಾ. ನಮಗೆ ಸ್ಪೀಡ್ ಸಿಗುತ್ತೆ ಇದರಿಂದ, d/t ಮಾಡಿದರೆ ಡಿಸ್ಟೆನ್ಸ್ ಎಷ್ಟಿದೆ 6 km, ಟೈಮು 2. ಸೊ ನಿಮಗೆ ಸ್ಪೀಡು 3 km/h ಸಿಕ್ತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಹೌ ಮಚ್ ಡಿಸ್ಟೆನ್ಸ್ ವಿಲ್ ಈ ಕವರ್ ಇನ್ 5 hours. ಇದರಲ್ಲಿ ಸ್ಪೀಡ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿದ್ದಾರೆ. ನಿಮಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನಮಗೆ ಸ್ಪೀಡ್ ಇಲ್ಲಿ ಸಿಕ್ಕಿದೆ 3 km/h. ಫಸ್ಟ್ ಇದರಿಂದ ನಮಗೆ 3 km/h ಅಂತ ನಮಗೆ ಸ್ಪೀಡ್ ಗೊತ್ತಾಯಿತು. ಇಲ್ಲಿ ಏನು ಕೊಟ್ಟಿದ್ದಾರೆ, ಎಟ್ ದ ಸೇಮ್ ಸ್ಪೀಡ್. ಸೊ ಸೆಕೆಂಡ್ ಲೈನಲ್ಲೂ ಸೇಮ್ ಸ್ಪೀಡ್ ಅಂದರೆ 3 km/h ಹೋಗ್ತಾ ಇದ್ದಾನೆ. ಸೊ ನಮಗೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಲ್ವಾ. ಸ್ಪೀಡ್ ಎಷ್ಟು 3 km/h ಇಂಟು ಟೈಮ್ ಎಷ್ಟು 5. ಸೊ ನಿಮಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ 15 km. ಇದು ನೀವು ನಾರ್ಮಲ್ ಫಾರ್ಮುಲಾದಿಂದ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಟ್ ಸೇಮ್ ಸ್ಪೀಡ್ ಅಂದರೆ ಸ್ಪೀಡು ಕಾನ್ಸ್ಟೆಂಟ್ ಇದೆ. ಎರಡು ಈಕ್ವೇಷನ್ ಅಂದರೆ ಎರಡು ಇನ್ಫಾರ್ಮೇಷನಲ್ಲೂ ಸೇಮ್ ಸ್ಪೀಡ್ ಇದೆ. ನಿಮಗೆ d1 ಏನಿದೆ, d1 ಇದು t1, d2 ನಿಮಗೆ ಗೊತ್ತಿಲ್ಲ, ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು d2, ಇದು t2. ಫಾರ್ಮುಲಾದಲ್ಲಿ ಹಾಕಿ d1 t1 = d2 t2. ಸೊ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, 15 km. ನೀವು ಐದರ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ ಅಥವಾ ಇದು ಯೂಸ್ ಮಾಡ್ಕೊಂಡು ಮಾಡಿ. ನನಗೆ ಗೊತ್ತಿರೋಂಗೆ ಬೆಟರ್ ನೀವು ಇದನ್ನ ಯೂಸ್ ಮಾಡಿ. ಯಾಕಂದರೆ ಕ್ವಶನಲ್ಲಿ ಸೇಮ್ ಸ್ಪೀಡ್ ಅಂತ ಕೊಟ್ಟಾಗ ನೀವು ಡೈರೆಕ್ಟ್ಲಿ ಈ ಫಾರ್ಮುಲಾನೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟಾಪಿಕ್, ಡಿಸ್ಟೆನ್ಸ್ ಸ್ಪೀಡ್ ರಿಲೇಷನ್ ವೆನ್ ಟೈಮ್ ಈಸ್ ಕಾನ್ಸ್ಟೆಂಟ್. ಪ್ರಿವಿಯಸ್ ಟಾಪಿಕಲ್ಲಿ ಸ್ಪೀಡ್ ಕಾನ್ಸ್ಟೆಂಟ್ ಇತ್ತು, ಇದರಲ್ಲಿ ಟೈಮ್ ಕಾನ್ಸ್ಟೆಂಟ್ ಇದೆ. ಸೊ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ನಿಮ್ಮದು ಇಫ್ ಸ್ಪೀಡ್ ಇನ್ಕ್ರೀಸಸ್ ಡಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ನೀವು ಜಾಸ್ತಿ ಸ್ಪೀಡಾಗಿ ಹೋದರೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡ್ಬೋದು. ಇಫ್ ಸ್ಪೀಡ್ ಡಿಕ್ರೀಸಸ್ ಡಿಸ್ಟೆನ್ಸ್ ಆಲ್ಸೋ ಡಿಕ್ರೀಸಸ್ ಅಂತ ಹೇಳ್ತಾರೆ. ನಿಮ್ಮದು ಸ್ಪೀಡ್ ಕಮ್ಮಿ ಆದರೆ ಡಿಸ್ಟೆನ್ಸು ಕಮ್ಮಿ ಆಗುತ್ತೆ. ನಿಮಗೆ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಫಾರ್ಮುಲಾ ಇದು ನೆನ್ಪಿಟ್ಕೊಳ್ಳಿ, d1/s1 = d2/s2. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ಸಪೋಸ್ ಎ ಮ್ಯಾನ್ ವಾಕ್ಸ್ 10 km at a speed of 5 km/h. How much distance will he cover in the same time if he walks at a speed of 8 km/h? ಇಲ್ಲಿ ಕೀ ಟರ್ಮ್ಸ್ ಏನಂದರೆ ಸೇಮ್ ಟೈಮ್.
ಓಕೆ, ಇದು ಬಂದರೆ ನೀವು ಡೈರೆಕ್ಟ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ. ಇದೇನು D1, ಇದು T1, D2 ನಾವು ಫೈಂಡ್ ಔಟ್ ಮಾಡಬೇಕು. ಇದು T1 ಅಲ್ಲ, S1 ಸ್ಪೀಡ್, ಇದು S2. ಸೊ ಇದರಲ್ಲಿ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿ. ಏನಾಗುತ್ತೆ ಇದು D1 ಏನಿದೆ 10 ಡಿವೈಡೆಡ್ ಬೈ S1 5 ಈಕ್ವಲ್ ಟು D2 ಎಷ್ಟು ನಾವು ಫೈಂಡ್ ಔಟ್ ಮಾಡಬೇಕು. D2 ಎಷ್ಟು 8. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ. D2 5 ಇಂಟು D2 ಈಕ್ವಲ್ ಟು 10 ಇಂಟು 8 ಆಗುತ್ತೆ. ಸೊ D2 ಈಕ್ವಲ್ ಟು 80. 10 ಇಂಟು 8 ಎಷ್ಟು 80 ಡಿವೈಡೆಡ್ ಬೈ 5. 80 ಬೈ 5 ಎಷ್ಟು 5 ಇಂಜ 5 30. 6 5 30. ಸೊ 16. ಡಿಸ್ಟೆನ್ಸ್ ಎಷ್ಟಾಯಿತು 16 ಕಿಲೋಮೀಟರ್. ಸೊ ಫೈನಲ್ ಆನ್ಸರ್ 16 ಕಿಲೋಮೀಟರ್. ನೆಕ್ಸ್ಟ್ ಟಾಪಿಕ್ ಸ್ಪೀಡ್ ಟೈಮ್ ರಿಲೇಷನ್ ವೆನ್ ಡಿಸ್ಟೆನ್ಸ್ ಈಸ್ ಕಾನ್ಸ್ಟೆಂಟ್. ಸೊ ಇದರಲ್ಲಿ ಫಾರ್ಮುಲಾ ಏನಿದೆ, S1 ನಿಮ್ಮದು ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದರೆ ಇದು ಫಾರ್ಮುಲಾ S1 ಇಂಟು T1 ಈಕ್ವಲ್ ಟು S2 ಇಂಟು T2. ನಾನು ಜಾಸ್ತಿ ಥಿಯರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ನಿಮಗೆ ಮೇನ್ ಬೇಕಾಗಿರೋದೇನು ಫಾರ್ಮುಲಾ ಏನಿದೆ ಮತ್ತು ಏನು ಕಾನ್ಸ್ಟೆಂಟ್ ಇದ್ದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಷ್ಟು ಗೊತ್ತಿದ್ರೆ ಸಾಕು, ನಿಮಗೆ ಥಿಯರಿ ಎಲ್ಲ ಬೇಕಾಗಿಲ್ಲ. ಸೊ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದರೆ S1 ಇಂಟು T1 ಈಕ್ವಲ್ ಟು S2 ಇಂಟು T2. S1 ಆ್ಯಂಡ್ S2 ಏನು, ದೇ ಆರ್ ಸ್ಪೀಡ್ಸ್, T1 ಆ್ಯಂಡ್ T2 ಟೈಮ್ಸ್. ಎಕ್ಸಾಂಪಲ್ ನೋಡಿ, ಸಪೋಸ್ ಎ ಬಾಯ್ ರನ್ಸ್ ಎ ಸರ್ಟನ್ ಡಿಸ್ಟೆನ್ಸ್ ಎಟ್ 12 km/h in 30 minutes. At what speed should he run to cover the same distance in 20 minutes? ಇಲ್ಲಿ ಕೀ ಟರ್ಮ್ ಏನಂದರೆ ಸೇಮ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆ. ಆವಾಗ ನೀವು ಫಾರ್ಮುಲಾ ಯೂಸ್ ಮಾಡಬೇಕಾಗಿದ್ದು S1 ಇಂಟು T1 ಈಕ್ವಲ್ ಟು S2 ಇಂಟು T2. ಇಲ್ಲಿ ಕ್ವಶನಲ್ಲಿ ಒಂದು ಟ್ರಿಕ್ ಅಂದರೆ ಒಂದು ಸ್ಮಾಲ್ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಏನಿದೆ, ನಿಮ್ಮದು ಸ್ಪೀಡ್ km/h ಇದೆ, ಇದೇನು S1, ಬಟ್ ನಿಮ್ಮದು ಟೈಮ್ನ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಡು km/h ಇದ್ದರೆ ನಿಮ್ಮ ಟೈಮ್ನು ಅವರಲ್ಲಿ ಇರಬೇಕು. ಸೊ ಈ ಮಿನಿಟ್ಸ್ನ ನೀವು ಅವರ್ಸಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಅಂದರೆ, ಈಗ ನಿಮಗೆ 1 ಅವರ್ಗೆ ಎಷ್ಟು ಮಿನಿಟ್ಸು, ಇದು 1 ಅವರ್, 1 ಅವರ್ಗೆ 60 ಮಿನಿಟ್ಸ್ ಅಲ್ವಾ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 30 ಮಿನಿಟ್ಸು. ಸೊ 30 ಮಿನಿಟ್ಸಿಗೆ ಎಷ್ಟು ಅವರ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೋಣ. ಇದು ಎಕ್ಸ್ ಅಂತ ತಗೋಣ, ಎಷ್ಟು ಅವರ್ ಅಂತ ನಮಗೆ ಗೊತ್ತಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. 60 ಇಂಟು ಎಕ್ಸ್ ಈಕ್ವಲ್ ಟು 30 ಇಂಟು 1 ಅವರ್ ಅಂದರೆ 30ನೇ ಅಂದ್ಕೊಳ್ಳಿ. ಸೊ ಎಕ್ಸ್ ಈಕ್ವಲ್ ಟು 30/60, ಇದು ಎಷ್ಟಾಗುತ್ತೆ 1/2. ಇದೇನಾಯಿತು ನಿಮಗೆ 30 ಮಿನಿಟ್ಸ್ ಅಂದರೆ 1/2 ಅವರ್ಸ್ ಅಂತ. ಓಕೆ, ಸೇಮ್ ಇದು 20 ಮಿನಿಟ್ಸ್ ಇರೋದನ್ನು ನೀವು ಅವರಿಗೆ ಕನ್ವರ್ಟ್ ಮಾಡಿ. ಇಲ್ಲೂ ಸೇಮ್ ಯೂಸ್ ಮಾಡಿ. 1 ಅವರ್ ಈಕ್ವಲ್ ಟು 60 ಮಿನಿಟ್, ನಮಗೆ 20 ಮಿನಿಟ್ ಕೊಟ್ಟಿದ್ದಾರೆ. ಸೊ ಎಷ್ಟು ಅವರ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳಿ. ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 60 ಇಂಟು ಎಕ್ಸ್ ಈಕ್ವಲ್ ಟು 20 ಇಂಟು 1 ಆಗುತ್ತೆ. ಸೊ 20 ಇಂಟು 1 ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ 20/60. ಸೊ ಇದು 1/3 ಅವರ್. ಇದು ಯಾವುದಕ್ಕೆ 20 ಮಿನಿಟ್ಸ್ ಅಂದರೆ 1/3 ಅವರ್. ಸೊ ಇದು ನಿಮಗೆ ಕನ್ವರ್ಷನ್ ಮಾಡೋಕ್ಕೆ ನಾನು ಹೇಳಿರೋದು. ಏನು ಕನ್ವರ್ಷನ್ ಮಾಡಿದ್ದೀರಾ, ಮಿನಿಟ್ಸಲ್ಲಿರೋದನ್ನ ಅವರಿಗೆ ಕನ್ವರ್ಟ್ ಮಾಡಿದ್ದೀರಾ. ಓಕೆ, ನಮಗೆ ಇದೇನಾಯಿತು, ನಮಗೆ T1, ಇದು T2, S1 ಇಲ್ಲಿದೆ 12 km/h. ಈ ಎಲ್ಲ ವ್ಯಾಲ್ಯೂಸು ನೀವು ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ. S1 ಏನಿದೆ
12 ಇಂಟು T1 ಏನಿದೆ 1/2 ಅವರಲ್ಲಿದೆ. ಓಕೆ, ಎಷ್ಟು ನಮಗೆ ಗೊತ್ತಿಲ್ಲ, ವಾಟ್ ಸ್ಪೀಡ್ ಅಂತ ಕೇಳಿದ್ದಾರೆ. ಎಷ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಆ್ಯಸ್ ಇಟ್ ಈಸ್ ಬರೀರಿ. ಎಷ್ಟು ಇಂಟು T2 ಏನು ಇಲ್ಲಿದೆ 1/3 ಅವರ್. ಓಕೆ, ಸಾಲ್ವ್ ಮಾಡಿ ಇದನ್ನ. 2 6 12. ಸೊ 6 ಈಕ್ವಲ್ ಟು ಎಷ್ಟು ಇಂಟು 1/3 ಅಂತ ಆಯಿತು. ಸೊ ಎಷ್ಟು ಈಕ್ವಲ್ ಟು ಈ 3ನ ಆ ಕಡೆ ಕಳಿಸಿ. 6 3 18. ಸೊ ಇದು ಏನು ಸ್ಪೀಡು, km/h. ಸೊ ಎಷ್ಟಾಯಿತು 18 km/h. ಸೊ ನಿಮಗೆ ಫೈನಲ್ ಆನ್ಸರು 18 km/h. ಇದರಲ್ಲಿ ಏನಿಲ್ಲ, ನಿಮಗೆ ಡಿಸ್ಟೆನ್ಸು ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಇದೆ. ನಿಮಗೆ S1 T1 ಕೊಟ್ಟಿದ್ದಾರೆ, S2 ಫೈಂಡ್ ಔಟ್ ಮಾಡಬೇಕು, ಮತ್ತು T2 ಕೊಟ್ಟಿದ್ದಾರೆ. ಟೈಮು ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನು ಅವರಲ್ಲಿ ಕನ್ವರ್ಟ್ ಮಾಡಿ ಮತ್ತು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು ರಿಲೇಟಿವ್ ಸ್ಪೀಡ್. ಇಲ್ಲಿ ಕಾನ್ಸೆಪ್ಟ್ ಏನಿದೆ ನೋಡಿ, ವೆನ್ 2 ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ದೇರ್ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್ ಈಸ್ ಕಾಲ್ಡ್ ರಿಲೇಟಿವ್ ಸ್ಪೀಡ್. ಫಸ್ಟು ಎಕ್ಸಾಂಪಲ್ ನೋಡಿ. ಈ 2 ಕಾರ್ ಇದೆ. ಎಕ್ಸಾಂಪಲ್, ಈ 2 ಕಾರು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಎರಡು ಈ ಕಡೆನೇ ರೈಟ್ ಸೈಡಿಗೆ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ. ಈ ಕಾರ್ ಒಂದು 60 km/h ಸ್ಪೀಡ್ ಇದೆ ಅಂದ್ಕೊಳ್ಳಿ. ಇದು ಒಂದು 40 km/h ಸ್ಪೀಡ್ ಇದೆ ಅಂದ್ಕೊಳ್ಳಿ. ಸೊ ಯಾವಾಗ ಈ 2 ಕಾರ್ಸು ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ರೆ ಅವಾಗ ನೀವು ಸ್ಪೀಡ್ ಮೈನಸ್ ಮಾಡಬೇಕು. ಇದು 60 - 40 km ಅಂತ ಅಂದ್ಕೊಳ್ಳಿ. ನಿಮ್ಗೇನು ಸಿಗುತ್ತೆ 20 km/h. ಸೊ ಇದು ರಿಲೇಟಿವ್ ಸ್ಪೀಡ್. ಈ 2 ಕಾರ್ ಮಧ್ಯೆ ರಿಲೇಟಿವ್ ಸ್ಪೀಡ್ ಏನಿದೆ ಅಂತ ಅಂದರೆ 20 km/h. ಈ ಸೆಕೆಂಡ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಸೆಕೆಂಡ್ ಎಕ್ಸಾಂಪಲಲ್ಲಿ 2 ಕಾರು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಅಂದರೆ ಕಾರ್ 1 ರೈಟ್ ಸೈಡ್ ಮೂವ್ ಆಗ್ತಾ ಇದೆ, ಕಾರ್ 2 ಲೆಫ್ಟ್ ಸೈಡು ಅಪೋಸಿಟಲ್ಲಿ ಮೂವ್ ಆಗ್ತಾ ಇದ್ದಾವೆ. ಕಾರ್ 1 ಸೇಮ್ ಸ್ಪೀಡ್ 60 km/h, ಇದು ಸೇಮ್ ಇಟ್ಕೊಳ್ಳೋಣ 40 km/h. ಇದು 60 km/h. ಇವಾಗ ಏನಾಗುತ್ತೆ, ರಿಲೇಟಿವ್ ಸ್ಪೀಡ್ ಏನಾಗುತ್ತೆ, ಆ್ಯಡ್ ಅಪ್ ಆಗುತ್ತೆ. ಅಂದರೆ 2 ಕಾರ್ದು ಸ್ಪೀಡ್ ಆ್ಯಡ್ ಆಗುತ್ತೆ. 60 + 40 ಎಷ್ಟಾಗುತ್ತೆ 100 km/h. ಇದು ರಿಲೇಟಿವ್ ಸ್ಪೀಡ್. ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ಸ್ಪೀಡು ಮೈನಸ್ ಆಗುತ್ತೆ. ಅಂದರೆ ಈಗ ನೀವು ಒಂದು ಕಾರ್ನ ಟೇಕ್ ಓವರ್ ಮಾಡ್ತಾ ಇದ್ದೀರ ಅಂದರೆ ಆ ಕಾರ್ ನಿಮಗೆ ಸ್ಲೋ ಅನಿಸುತ್ತೆ. ಅವಾಗ ನೀವು ಆ ಕಾರ್ದು ಸ್ಪೀಡ್ ಮೈನಸ್ ಮಾಡ್ತೀರಾ. ನೀವು ಅಪೋಸಿಟಲ್ಲಿ ಹೋಗ್ತಾ ಇದ್ರೆ ಅದು ಸ್ಲೋ ಆಗಿ ಬಂದರೂ ನೀವು ಸ್ಪೀಡಾಗಿರ್ತೀರಾ, ಅದು ಸ್ವಲ್ಪ ಸ್ಪೀಡ್ ಇರುತ್ತೆ. ಬಟ್ ನಿಮ್ಗೆ ಏನು ಅನಿಸುತ್ತೆ, ತುಂಬ ಸ್ಪೀಡಲ್ಲಿ ಕ್ರಾಸ್ ಆಯಿತು, ಅಪೋಸಿಟಲ್ಲಿ ಹೋಗುವಾಗ ನಿಮಗೆ ಸ್ಪೀಡು ಫೀಲ್ ಆಗುತ್ತೆ. ಸೊ ನಿಮಗೆ ರಿಲೇಟಿವ್ ಸ್ಪೀಡು ಆ್ಯಡಪ್ ಆಗುತ್ತೆ. ಅದನ್ನೇ ಅವರು ಇಲ್ಲಿ ಕೊಟ್ಟಿದ್ದಾರೆ. ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್ ರಿಲೇಟಿವ್ ಸ್ಪೀಡ್ ಈಕ್ವಲ್ ಟು A + B ಅಂತ. ಅಂದರೆ ನೀವು ಅಪೋಸಿಟ್ ಡೈರೆಕ್ಷನಲ್ಲಿ ಹೋದರೆ ನಿಮಗೆ ತುಂಬ ಸ್ಪೀಡ್ ಫೀಲ್ ಆಗುತ್ತೆ. ಸೊ ನೀವು ಸ್ಪೀಡು ಆ್ಯಡಪ್ ಮಾಡ್ತೀರಾ A + B. ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ನಿಮಗೆ ಸ್ಪೀಡು ಜಾಸ್ತಿ ಫೀಲ್ ಆಗಲ್ಲ. ಸೊ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ, ರಿಲೇಟಿವ್ ಸ್ಪೀಡ್ ಈಕ್ವಲ್ ಟು A - B. ಈ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ನಿಮಗೆ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್ ಕಾನ್ಸೆಪ್ಟ್ ಅಂದರೆ ಆ ಚಾಪ್ಟ್ರಲ್ಲೂ ಈ ಕಾನ್ಸೆಪ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್. ಇದು ಗೊತ್ತಿರಬೇಕು. ಇದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ರಿಲೇಟಿವ್ ಸ್ಪೀಡು ಅಪೋಸಿಟಲ್ಲಿ ಬಂದರೆ ನೀವು ಸ್ಪೀಡ್ ಆ್ಯಡ್ ಮಾಡಬೇಕು, ಸೇಮ್ ಡೈರೆಕ್ಷನಲ್ಲಿ ಹೋದರೆ ನೀವು ಸ್ಪೀಡು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಇದು ನಿಮಗೆ ಗೊತ್ತಿರಬೇಕು. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 1ಅಲ್ಲಿ ಅಪೋಸಿಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ 2 ಕಾರು ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದೆ. 2 cars ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. ಟುವರ್ಡ್ಸ್ ಈಚ್ ಅದರ್ ಅಂದರೆ 2 ಅಪೋಸಿಟಲ್ಲಿ 2 ಹತ್ರ ಬರ್ತಾ ಇದ್ದಾವೆ. ಸ್ಪೀಡ್ ಆಫ್ ಫಸ್ಟ್ ಕಾರ್ ಈಕ್ವಲ್ ಟು 50 km/h. ಸ್ಪೀಡ್ ಆಫ್ ಸೆಕೆಂಡ್ ಕಾರ್ ಈಕ್ವಲ್ ಟು 30 km/h. ನಾವು ರಿಲೇಟಿವ್ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಏನು ನಮ್ಮ ಫಾರ್ಮುಲಾ? ಅಪೋಸಿಟಲ್ಲಿ ಬಂದರೆ A + B, ಸೇಮ್ ಡೈರೆಕ್ಷನಲ್ಲಿ ಇದ್ದರೆ A - B.
ಸೊ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಇದೆರಡು ಆ್ಯಡ್ ಮಾಡಿ 50 + 30 80 km/h. ಸೊ ಅದೇ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನಲ್ಲಿ 2 bikes ಆರ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್. ಸ್ಪೀಡ್ ಆಫ್ ಫಸ್ಟ್ ಬೈಕ್ = 60 km/h. ಸ್ಪೀಡ್ ಆಫ್ ಸೆಕೆಂಡ್ ಬೈಕ್ = 40 km/h. ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ಸ್ಪೀಡು a - b ಅಲ್ವಾ. ಸೊ 60 - 40 ಎಷ್ಟಾಗುತ್ತೆ? 20 km/h. ಸೊ ಆನ್ಸರ್ ಇದೆ. ಇಲ್ಲಿ ಟಿಪ್ಸ್ ಅದೇ ಕೊಟ್ಟಿದ್ದಾರೆ. ಅಪೋಸಿಟ್ ಡೈರೆಕ್ಷನಲ್ಲಿ ಬಂದರೆ ಸ್ಪೀಡ್ ಆ್ಯಡ್ ಮಾಡಿ ಅಂತ, ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದರೆ ಸಬ್ಸ್ಟ್ರಾಕ್ಟ್ ಸ್ಪೀಡ್ಸ್ ಅಂದರೆ ಸ್ಪೀಡು ಮೈನಸ್ ಮಾಡಬೇಕು. ಲಾಸ್ಟ್ ಫಾರ್ಮುಲಾ ಆವರೇಜ್ ಸ್ಪೀಡ್ ಫಾರ್ ಡಿಫ್ರೆಂಟ್ ಡಿಸ್ಟೆನ್ಸಸ್ ಆ್ಯಂಡ್ ಟೈಮ್ಸ್. ಈ ಕಾನ್ಸೆಪ್ಟ್ ಏನು ಕೊಟ್ಟಿದ್ದಾರೆ? ವೆನ್ ಎ ಬಾಡಿ ಲೈಕ್ ಎ ಪರ್ಸನ್, ಕಾರ್ ಆರ್ ಟ್ರೈನ್ ಮೂವ್ಸ್ ಎಟ್ ಡಿಫ್ರೆಂಟ್ ಸ್ಪೀಡ್ಸ್ ಡ್ಯೂರಿಂಗ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಜರ್ನಿ, ದ ಆವರೇಜ್ ಸ್ಪೀಡ್ ಫಾರ್ ದ ಹೋಲ್ ಜರ್ನೀಸ್. ಅಂದರೆ ಈಗ ಒಬ್ಬರು ಜರ್ನಿ ಮಾಡ್ತಾ ಇದ್ದಾರೆ, ಅವ್ರದ್ದು ಸ್ಪೀಡ್ ಕಾನ್ಸ್ಟೆಂಟ್ ಆಗಿಲ್ಲ, ಡಿಫ್ರೆಂಟ್ ಸ್ಪೀಡ್ ಆಗಿದೆ. ಸೊ ಮತ್ತು ಡಿಫ್ರೆಂಟ್ ಡಿಸ್ಟೆನ್ಸು, ಡಿಫ್ರೆಂಟ್ ಟೈಮ್ ಆ ಥರ ಇದ್ದಾಗ ನಿಮ್ಮದು ಎವರೇಜ್ ಸ್ಪೀಡ್ ಎಷ್ಟಿದೆ ಅಂತ ನಿಮಗೆ ಕೇಳ್ತಾರೆ. ಆವಾಗ ನಿಮ್ಮ ಫಾರ್ಮುಲಾ ಏನಾಗುತ್ತೆ? ಎವರೇಜ್ ಸ್ಪೀಡ್ = ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಎಕ್ಸಾಂಪಲ್ ನೋಡೋಣ. A person travels 30 km by car in 1 hour, 20 km by bike in 2 hours. Find the average speed for the whole journey. ನಮ್ಮ ಫಾರ್ಮುಲಾ ಏನಿದೆ? ಇದು average speed = ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಫಸ್ಟು ಕಾರಲ್ಲಿ ಹೋಗುವಾಗ ಅವನು 30 km ಡಿಸ್ಟೆನ್ಸು ಕಾರಲ್ಲಿ ಹೋಗ್ತಾನೆ, ಮತ್ತು ರಿಮೈನಿಂಗ್ 20 km ಅವನು ಬೈಕಲ್ಲಿ ಹೋಗ್ತಾನೆ. ಸೊ ನಾವು ಡಿಸ್ಟೆನ್ಸು ಟೋಟಲ್ ಎಷ್ಟಾಯಿತು? 30 + 20 ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಕಾರಲ್ಲಿ ಹೋದರೆ ಅವನು 1 hour ಕಾರಲ್ಲಿ ಹೋಗ್ತಾನೆ, ಬೈಕಲ್ಲಿ 2 hours ಹೋಗ್ತಾನೆ. ಸೊ ಟೋಟಲ್ ಟೈಮು 1 + 2 ಇದೇನಾಯಿತು? 50 ಡಿವೈಡೆಡ್ ಬೈ 3. ಇದು ನಿಮಗೆ ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ = 50/3 km/h. ಸೊ ಅದನ್ನೇ ಅವರು 50/3ನ ಇನ್ನೂ ಸಿಂಪ್ಲಿಫೈ ಮಾಡಿದ್ದಾರೆ. 16.67 km/h ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ನೀವು ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ಬೋದು. ಇಲ್ಲಿ ಡಿಸ್ಟೆನ್ಸು ಟೈಮ್ ಕೊಟ್ಟಿದ್ದಾರೆ, ನೀವು ಸ್ಪೀಡು ಫೈಂಡ್ ಔಟ್ ಮಾಡ್ಬೋದಲ್ಲ. ಸೊ S = D/T ಮಾಡಿ, ಇಲ್ಲೊಂದು ಸ್ಪೀಡ್ ಬರುತ್ತೆ, ಇಲ್ಲೊಂದು ಸ್ಪೀಡ್ ಬರುತ್ತೆ, ಅದು ಎರಡರದ್ದು ಆ್ಯಾವ್ರೇಜ್ ತೆಗೆದು ನೀವು ಆನ್ಸರ್ ಬರುತ್ತಾ ಅಂತ ನೀವು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಮಾಡಿದರೆ ನಿಮ್ಗೆ ತಪ್ಪಾಗುತ್ತೆ. ಯಾವಾಗಲೂ ನೀವು ಡಿಸ್ಟೆನ್ಸು ಆ್ಯಡಪ್ ಮಾಡಿ ಮತ್ತು ಟೈಮ್ ಆ್ಯಡಪ್ ಮಾಡಿ. ಸೊ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಮಾಡಿದರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಇಲ್ಲಿಗೆ ಪಾರ್ಟ್ 1 ಟಾಪಿಕ್ಸ್ ಕಂಪ್ಲೀಟ್ ಆಯಿತು. ಇದರಲ್ಲಿ ಏನಿಲ್ಲ, ಸಿಂಪಲ್ ಆಗಿ ನಿಮಗೆ ಫಾರ್ಮುಲಾಸ್, ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದೆ, ಇದು ಸಿಂಪಲ್ ಚಾಪ್ಟರ್ ಇದೆ. ನೀವು ಫಾರ್ಮುಲಾಸ್ ಗೊತ್ತಿರಬೇಕು, ಮತ್ತು ನಿಮಗೆ ಕನ್ವರ್ಷನ್ ಗೊತ್ತಿರಬೇಕು. km/h ಇಂದ m/s, ಮತ್ತು m/s ಇಂದ km/hಗೆ ಹೇಗೆ ಕನ್ವರ್ಟ್ ಮಾಡಬೇಕು. ರಿಲೇಟಿವ್ ಸ್ಪೀಡು ಅಪೋಸಿಟಲ್ಲಿ ಬಂದಾಗ ಆ್ಯಡಪ್ ಆಗುತ್ತೆ, ಸೇಮ್ ಡೈರೆಕ್ಷನಲ್ಲಿ ಹೋದರೆ ಮೈನಸ್ ಮಾಡಬೇಕು. ಸೊ ಇದೆಲ್ಲ ಸಿಂಪಲ್ ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು. ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ, ಕನ್ವರ್ಷನ್ ನೆನ್ಪಿಟ್ಕೊಳ್ಳಿ, ನೀವು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ವೆರಿ ಸಿಂಪಲ್ ಚಾಪ್ಟರ್ ಇದು. ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಆ್ಯಂಡ್ ಟ್ರೈನ್ಸಲ್ಲೂ ಈ ಚಾಪ್ಟರ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್ 8 ಟೆಕ್ನಿಕ್ಸ್ ಇದೆ, ನಾನು ಅದನ್ನು ಪಾರ್ಟ್ 2 ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅರ್ಥ ಆಗ್ತಾಯಿದೆ, ನಿಮಗೆ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಿಮ್ದು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಮೀಟ್ ಆಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.